ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ, ನೀವು ನಂಬಿರುವ ದೇವಿಯಿಂದ ಅಥವಾ ನೀವು ಯಾರನ್ನಾದರೂ ದೇವಿನ ಅಮ್ಮನವ್ರನ್ನ ತುಂಬಾ ಆರಾಧನೆ ಮಾಡ್ತಾ ಇದ್ರೆ ಅಥವಾ ತುಂಬ ಅವ್ರಿಗೆ ನಡ್ಕೋತಾ ಇದ್ರೆ ಅವರಿಂದ ಸದ್ಯದ ನಿಮ್ಮ ಪರಿಸ್ಥಿತಿಗೆ ಅಥವಾ ನಿಮ್ಮ ಜೀವನಕ್ಕೆ ಯಾವೆಲ್ಲ ಸಂದೇಶಗಳು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತು ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು ಮತ್ತು ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನನ್ನನ್ನು ಸಂಪರ್ಕ ಮಾಡ್ಬೋದು. ಈಗ ಆಲ್ರೆಡಿ ತುಂಬ ಜನ ಸ್ಟೂಡೆಂಟ್ಸ್ಗಳು ಕಲ್ತ್ಕೋತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು. ಓಕೆ, ನಾನಿವತ್ತು 5 ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಮತ್ತು ನೀವು ಯಾವ ಒಂದು ದೇವಿನ ಆರಾಧನೆ ಮಾಡ್ಕೋತಾ ಇದ್ದೀರಾ ಅವರನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ. ಸೊ ಕಾರ್ಡು ನಾನು ಆಲ್ರೆಡಿ ತೆಗೆದಿದ್ದೀನಿ, ನೋಡುವ ಏನೆಲ್ಲ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಜಡ್ಜ್ಮೆಂಟ್ ಬಂದಿದೆ. ಓಕೆ, ನೋಡುವ ಮತ್ತೆ ಬೇರೆ ಏನೇನು ಕಾರ್ಡ್ಸ್ ಬರ್ಬೋದು ಅಂತ ಹೇಳಿ. ಸೆಕೆಂಡ್ ಕಾರ್ಡು ನಮಗೆ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಥರ್ಡ್ ಕಾರ್ಡ್ ನಮಗೆ 7 ಆಫ್ ಕಪ್ಸ್ ಬಂದಿದೆ. ಆ್ಯಂಡ್ ಫೋರ್ತ್ ಕಾರ್ಡ್ 9 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಫಿಫ್ತ್ ಕಾರ್ಡ್ ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ ಗೈಸ್, ಇದೊಂದು ಬ್ಯೂಟಿಫುಲ್ ಆಗಿರುವಂಥ ರೀಡಿಂಗ್. ನೀವು ಸದ್ಯದ ಪರಿಸ್ಥಿತಿಲಿ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ, ಯಾವ ಸಿಚುವೇಶನ್ ಹೋಗ್ತಾ ಇದೆ, ಏನೆಲ್ಲ ಕಷ್ಟಪಡ್ತಾ ಇದ್ದೀರಾ ಮತ್ತು ಅದಕ್ಕೆ ದೇವಿ ಕಡೆಯಿಂದ ಏನೆಲ್ಲ ಸಂದೇಶಗಳು ಬರ್ತಾ ಇದೆ ಅಂತ ಹೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾರ್ಡ್ಸ್ಗಳು ನನಗೆ ಸಿಕ್ಕಿದೆ. ಸೊ ನಾನು ಒಂದೊಂದೇ ಕಾರ್ಡ್ಗಳ ಎಕ್ಸ್ಪ್ಲನೇಷನ್ ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಮೊದಲನೇ ಕಾರ್ಡು ನಮಗೆ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಲಿ ನೀವು ನಿಮ್ಮನ್ನು ಕಂಡುಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಿರುವಂಥದ್ದು, ಕೆಲವೊಂದು ವಿಚಾರಗಳನ್ನು ಒಂಥರ ಬಿಟ್ಕೊಡೋದಕ್ಕೆ ಆಗದೆ ಇಟ್ಕೊಳ್ಳೋದಕ್ಕೂ ಆಗದೆ ತುಂಬ ಕಷ್ಟಪಡ್ತಿರೋವಂಥ ಒಂದು ಎನರ್ಜಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಜಡ್ಜ್ಮೆಂಟ್ ಬಂದು ಒಂದು ಕಾರ್ಮಿಕ್ ಕಾರ್ಡ್. ಓಕೆ, ನೀವೇನು ಕರ್ಮಗಳನ್ನು ಮಾಡ್ತಿರೋ ಅದೇ ನಿಮಗೆ ಫಲವಾಗಿ ಬರುತ್ತೆ ಅಂತ ಹೇಳಿ ಇಲ್ಲೊಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಆ್ಯಂಡ್ ಆಲ್ಸೋ ಇದು ಈ ಒಂದು ಪಿರಿಯಡ್ ಏನಿದೆ ಅಲ್ವಾ ನಿಮ್ಮ ಲೈಫಲ್ಲಿ ಏನು ಹೋಗ್ತಾ ಇದೆ ಅದೊಂಥರ ಮೈಲ್ ಸ್ಟೋನ್ ಥರ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಒಂಥರ ಅವೇಕ್ನಿಂಗ್ ಕಾರ್ಡ್ ಥರ ಇದೆ, ಅವೇಕ್ನಿಂಗ್ ಸಿಚುವೇಶನ್ ಥರ ಇದೆ. ಸೊ ಇನ್ನಾದರೂ ಎಚ್ಚೆತ್ಕೋ, ಇನ್ನಾದರೂ ಮುಂದೆ ಬಾ, ಅಥವಾ ಇನ್ನಾದರೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡು, ಅಥವಾ ಇವಾಗಾದರೂ ನೀನು ಒಂದು ಸ್ವಲ್ಪ ನೆಗೆಟಿವ್ ಜನಗಳಿಂದ ಒಂದು ಸ್ವಲ್ಪ ಅವರ ದೂರ ಇರೋದು ಅಥವಾ ನಿನ್ನಿಂದ ನೀನು ಕಂಡುಕೊಳ್ಳೋದು, ಸೊ ಅದನ್ನೆಲ್ಲ ಮಾಡು ಅನ್ನೋ ಒಂದು ಸಂದೇಶ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಏನಂದರೆ ಕೆಲವೊಂದು ಯಾವುದು ನಿಮಗೆ ಹಿಡಿದಿಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನಿಸುತ್ತೋ ಅದನ್ನು ಲೆಟ್ ಗೋ ಮಾಡಬೇಕು ಅಂತ ಹೇಳ್ತಾ ಇದೆ. ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ನಿಮ್ಮ ಇನ್ನರ್ ಕಾಲಿಂಗ್ ಅಥವಾ ನಿಮ್ಮ ಒಳಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳೋ ಅಂಥ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು ದಿನ ನೀವೇನೋ ತುಂಬ ಕಷ್ಟಪಡ್ಕೊತ ಬಂದಿದ್ದೀರಾ ಅಥವಾ ಏನೋ ಒಂಥರ ಏನಪ್ಪ ನನಗೆ ಈ ಥರ ಕಷ್ಟಗಳು, ನನಗೆ ಎಲ್ಲ ನನ್ನ ಲೈಫಲ್ಲೇ ಹಿಂಗಾಗ್ತಿದೆಯಲ್ಲ, ನಾನು ಏನು ಮಾಡೋಕ್ಕೋದ್ರೂ ನನಗೆ ಗ್ರೋತೇ ಇಲ್ಲ, ನನ್ನ ಲೈಫಲ್ಲಿ ನಾನು ಮುಂದೆನೇ ಬರೋಕ್ಕಾಗ್ತಿಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀನಿ, ಯಾವುದೋ ಒಂದು ನನಗೆ ತುಂಬ ಬಾದರ್ ಮಾಡ್ತಾ ಇದೆ ಅಂತೆಲ್ಲ ನೀವು ಥಿಂಕ್ ಮಾಡ್ತಿದ್ದೀರಲ್ಲ. ಸೊ ಆ ಒಂದು ಟೈಮು ಇನ್ನೂ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿ ಇಲ್ಲಿ ನೀವು ನಂಬಿರುವಂಥ ಅಮ್ಮನವರು ನಿಮಗೆ ಹೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ಥರನೂ ನನಗೆ ಇದು ಫೀಲ್ ಆಗ್ತಾ ಇದೆ. ನೀವಿನ್ನೂ ಜಾಸ್ತಿ ದಿನ ದುಃಖ ಪಡುವಂಥ ಅವಶ್ಯಕತೆ ಅಥವಾ ಬೇರೆ ಯಾರಿಗೂ ಹೆದರ್ಕೊಂಡು ಜೀವನ ಮಾಡುವಂಥ ಅವಶ್ಯಕತೆ ಅಥವಾ ಬೇರೆಯವ್ರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ನಿಮಗೆ ಜಾಸ್ತಿ ದಿನ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನೀವು ಏನಾದರೂ ಡಿಸಿಷನ್ ಈ ಟೈಮಲ್ಲಿ ಮಾಡಿದ್ರೆ ಅದು ನಿಮ್ಮ ಒಂದು ಲೈಫಿನ ಮೇಜರ್ ಡಿಸಿಷನ್ ಆಗಿರುತ್ತೆ. ಕೆಲವೊಂದು ಡಿಸಿಷನ್ಗಳು ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಲೈಫನ್ನೇ ಬದಲಾಯಿಸ್ಬೋದು. ಆ ಥರ ಒಂದು ಡಿಸಿಷನ್ಗಳು ಕೂಡ ನೀವು ತಗೊಳ್ಳೋ ಅಂಥ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಕೆಲವೊಬ್ಬರನ್ನ ನೀವು ಹಿಡಿದಿಟ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಪ್ಲೀಸ್ ಲೆಟ್ ಗೋ ಮಾಡಿ. ಇಟ್ ಈಸ್ ಓಕೆ ಟು ಲೆಟ್ ಗೋ. ಓಕೆನಾ, ಬಿಡೋದ್ರಿಂದ ನಿಮ್ಗೆ ಯಾವ ಲಾಸನ್ನೂ ಆಗೋಲ್ಲ. ಸೊ ನಿಮ್ಮನ್ನು ನೀವು ಕಂಡುಕೊಳ್ಳಿ, ನಿಮ್ಗೆ ಯಾರೋ ಗೌರವ ಕೊಟ್ಟು ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಅಂದ್ಕೋತಾರೋ ಸೊ ಅಂಥವ್ರನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ.
ಓಕೆನಾ. ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಹೊಸ ಥಿಂಗ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಕೀಪ್ ಆನ್ ಮೋಟಿವೇಶನ್ ತೊಗೊಳ್ಳಿ. ಯಾವುದಾದ್ರೂ ಸಹಾಯ ತೊಗೊಂಡು ಬೆಳೆಯೋದಕ್ಕೆ ಟ್ರೈ ಮಾಡಿ ಸಾಧ್ಯ ಆದರೆ ಅಂತ ಹೇಳಿ ಇಲ್ಲಿ ಒಂದು ದೇವಿಯವರಿಂದ ಸ್ಟ್ರಾಂಗ್ ಆಗಿರೋ ಮೆಸೇಜ್ಗಳು ಕೂಡ ಬರ್ತಾ ಇದೆ. ಇಂಟರ್ವ್ಯೂಸಲ್ಲಿ ಯಾರಾದರೂ ಅಟೆಂಡ್ ಮಾಡಿ ನಂಗೆ ಜಾಬ್ ಸಿಗತ್ತಾ ಅಂತ ಕೇಳ್ತಿದ್ರೆ ಇನ್ನೇನು ಆಲ್ಮೋಸ್ಟ್ ನಿಮಗೆ ಎಸ್ ಮೇ ಬಿ ನಿಮಗೆ ಸಿಗೋ ಅಂಥ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಮೈಂಡ್ಸೆಟ್ ಯಾವ ಥರ ಇದೆಯಲ್ಲ ಅದೇ ಥರ ಮೈಂಡ್ಸೆಟ್ ಇರೋರ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಆವಾಗ ಮಾತ್ರ ನಿಮ್ಮ ಉದ್ಧಾರ ಅನ್ನೋದು ಆಗೋದು. ಓಕೆನಾ. ನಿಮ್ಮನ್ನು ಯಾರು ಕೆಳಗಿಳಿಸ್ಬೇಕು ಅಂತ ಹೇಳಿ ಬರ್ತಾರಲ್ಲ, ಸೊ ಅಂಥವ್ರಿಂದ ಸ್ವಲ್ಪ ದೂರ ಇರಿ. ಓಕೆ. ಆ್ಯಂಡ್ ನಿಮ್ಮ ಒಂದು ಎನರ್ಜಿನ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ, ಯಾರು ನಿಮ್ಮ ಶಕ್ತಿಯನ್ನು ಲೈಕ್ ಓಕೆ ಇವರಿಂದ ಏನಾದರೂ ಕಲ್ತ್ಕೋಬೋದು ಅಥವಾ ಇವರಿಂದ ಏನಾದರೂ ನಾವು ನಮ್ಮ ಲೈಫಿಗೆ ಮೋಟಿವೇಶನ್ ಆಗಿ ತೊಗೋಬೇಕು ಅಂತ ಯಾವ ಜನ ಥಿಂಕ್ ಮಾಡ್ತಾರೆ, ಸೊ ಅಂಥವರ ಜೊತೆಯಲ್ಲಿ ನೀವಿರಿ. ಓಕೆನಾ. ಸ್ವಲ್ಪ ಪಾಸಿಟಿವ್ ಆಗಿ ಎಲ್ಲ ಥಿಂಗ್ಸ್ಗಳನ್ನು ನೋಡಿ. ಆ್ಯಂಡ್ ಆಲ್ಸೋ ನಾನು ಹೇಳಿರೋ ಪ್ರಕಾರ ಹೆಲ್ತ್ ಕೂಡ ಹೀಲಿಂಗ್ ಆಗ್ತಾ ಇದೆ. ನೀವು ಹೆಲ್ತ್ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಡ್ ಟೈಮು ಎಂಡ್ ಆಗೋದಕ್ಕೆ ಬಂದಿದೆ. ಇನ್ನು ನೆಕ್ಸ್ಟ್ ಕಾರ್ಡ್ ನಮಗೆ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಇನ್ನು ಕ್ವೀನ್ ಆಫ್ ಸಾರ್ಟ್ಸ್ ನಮಗೆ ಒಂದು ಫೆಮಿನೈನ್ ಎನರ್ಜಿ ಇರುವಂಥ ಸ್ಟ್ರಾಂಗ್ ಕಾರ್ಡು, ಒಂಥರ ಕ್ವೀನ್ ವುಮೆನ್ ಎನರ್ಜಿ ಇರುವಂಥ ಒಂದು ಕಾರ್ಡು. ನೀವೊಂದು ಪ್ರಾಪರ್ ಸ್ಟ್ರಾಟಜಿ ಇರುವಂತಹ ಒಂದು ಲೆಕ್ಕಾಚಾರ ಇರುವಂಥ ಒಬ್ಬ ಹೆಣ್ಮಗಳಾಗಿರ್ಬೋದು. ಆ್ಯಂಡ್ ತುಂಬಾ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಂಥವ್ರು, ತುಂಬ ಬ್ರೈನ್ನ ಯೂಸ್ ಮಾಡುವಂಥ ವ್ಯಕ್ತಿ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ತುಂಬಾ ಜಾಸ್ತಿ ಲೈಕ್ ಇವತ್ತು ನೀವೇನಾದರೂ ಈ ಸ್ಥಾನದಲ್ಲಿದ್ದರೆ ಅದಕ್ಕೆ ಬಹಳ ದಿನಗಳ ಪರಿಶ್ರಮ ನಿಮ್ಮ ಬೆನ್ನಿಂದ ಇದೆ. ನೀವು ಸಡನ್ನಾಗಿ ಬಂದು ಈ ಚೇರ್ ಮೇಲೆ ಕೂತ್ಕೊಂಡಿರೋದು ಅಥವಾ ಈ ಥರ ಒಂದು ಸ್ಥಾನನ ಗಿಟ್ಟಿಸ್ಕೊಂಡಿರೋದು ಅಥವಾ ಇಷ್ಟೊಂದು ನಾಲೆಡ್ಜನ್ನು ಈಸಿಯಾಗಿ ಗಳಿಸ್ಕೊಂಡಿಲ್ಲ. ತುಂಬ ಶ್ರಮ ಪಟ್ಟಿದ್ದೀರಾ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬರಿಗೆ ಏನಾದರೂ ಹೇಳಬೇಕು ಅಥವಾ ಒಬ್ಬರ ಮೇಲೆ ಅಧಿಕಾರ ಚಲಾಯಿಸುವಂಥ ಒಂದು ಸ್ಥಾನದಲ್ಲಿ ನೀವಿದ್ದೀರಾ. ಸೊ ನೀವು ಬಾಸ್ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಮೇಲೆ ಲೈಕ್ ಯಾರಾದರೂ HR ಇರ್ತಾರಲ್ಲ, HR ಬಾಸು ಅಥವಾ ಲೇಡಿ ಅಡ್ಮಿನಿಸ್ಟ್ರೇಟರು ಈ ಥರ ಯಾವುದಾದ್ರು ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂಥ ಒಬ್ಬರು ಹೆಣ್ಮಗಳು ಇವರಾಗಿರ್ತಾರೆ. ಓಕೆನಾ. ಸೊ ನಿಮ್ಮ ಎನರ್ಜಿನೂ ಕೂಡ ಇದೇ ಥರ ಇರ್ಬೋದು. ತುಂಬಾ ಸಕ್ಸಸ್ಫುಲ್ ಆಗಿರೋವಂಥವ್ರು, ತುಂಬ ಚಾಲೆಂಜ್ಗಳನ್ನು ಜೀವನದಲ್ಲಿ ನೋಡಿಬಿಟ್ಟು ಈ ಒಂದು ಸ್ಥಾನದಲ್ಲಿ ನೀವಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಒಂದು ಪವರ್ನ ನೀವು ಹೋಲ್ಡ್ ಮಾಡಿದ್ದೀರಾ, ಅದಕ್ಕೆ ತುಂಬಾ ಕಷ್ಟಗಳನ್ನು ಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅದೇ ಥರ ನಿಮ್ಮ ಪವರ್ ಇರ್ಬೋದು ಅಥವಾ ನಿಮ್ಮ ಒಂದು ಶಕ್ತಿ ಇರ್ಬೋದು, ಅದನ್ನು ಕಾಪಾಡ್ಕೊಳ್ಳಿ. ಯಾರಿಗೂ ನಿಮ್ಮ ಜೀವನನ ನಿಮ್ಮ ಒಂದು ಸೀಕ್ರೆಟ್ಸ್ನ, ನಿಮ್ಮ ಒಂದು ಸಕ್ಸಸ್ ಏನಾದರೂ ಇರ್ಬೋದು ಅಥವಾ ವೀಕ್ನೆಸ್ ಇರ್ಬೋದು, ಯಾವುದನ್ನು ಬಿಟ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಜನ ಇಲ್ಲಿ ನಿಮ್ಮ ಲೈಫ್ನ ಮೆಸ್ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಸ್ವಲ್ಪ ಲೂಸ್ ಬಿಟ್ಟರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೂ ನಿಮ್ಮ ಲೈಫ್ನ ಮೆಸ್ಅಪ್ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮ ಲೈಫ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ವರ್ಕ್ ಆಗಿರ್ಬೋದು. ಓಕೆ. ಆದಷ್ಟು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಮೇಲೆ ಆದಷ್ಟು ನೀವು ಇವಾಗ ಆಲ್ರೆಡಿ ಕೇರ್ ತೊಗೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೊಂದಷ್ಟು ಕೇರ್ನ ಮಾಡೋದು ಅವಶ್ಯಕತೆ ಇದೆ. ಆ್ಯಂಡ್ ಬಲಕ್ಕಿಂತ ಜಾಸ್ತಿ ಬುದ್ಧಿ ಉಪಯೋಗಿಸೋವಂಥ ಒಂದು ಕೆಲಸನೂ ನೀವು ಮಾಡಬೇಕು. ಕೆಲವೊಬ್ಬರಿಗೆ ನಿಮ್ಮ ನೋಡಿದಾಗ ಏನಪ್ಪ ಇಷ್ಟೊಂದು ಡಾಮಿನೇಟಿಂಗ್ ಅಂತ ಅನಿಸ್ಬೋದು. ಬಟ್ ಇಟ್ ಈಸ್ ಓಕೆ. ಕೆಲವೊಂದು ಸರಿ ಕೆಲವೊಂದು ಜನಗಳನ್ನು ನೀವು ಕಟ್ ಮಾಡಬೇಕು ಅಂದರೆ ಇಷ್ಟು ಡಾಮಿನೇಟಿಂಗ್ ಆಗಿ ಇರಲೇಬೇಕಾಗತ್ತೆ. ಅದು ನಿಮಗೇ ಒಳ್ಳೆಯದು ಅಂತ ಅನಿಸುತ್ತೆ. ಓಕೆನಾ. ಸೊ ನಿಮ್ಮ ಜೀವನ ನಿಮ್ಮ ಕಂಟ್ರೋಲಲ್ಲಿರಲಿ. ಯಾವುದೋ ಕೈಯಲ್ಲಿ ಕೂತ್ಕೊಂಡು ಅದನ್ನು ಯಾರಿಗೋ ನಿಮ್ಮ ಮೂಗ್ದಾರನ ಕೊಡಬೇಡಿ. ಆ ಥರ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಸೊ ಯಾರಿಗೂ ಕೂಡ ನಿಮ್ಮ ಲೈಫ್ನ ಮೆಸ್ಅಪ್ ಮಾಡೋದಕ್ಕೆ ಬೇಸಿಕಲಿ ಬಿಡಬೇಡಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಇನ್ನು ಥರ್ಡ್ ಕಾರ್ಡು ನಮಗೆ 7 ಆಫ್ ಕಪ್ಸ್ ಬಂದಿದೆ. ಸೊ 7 ಆಫ್ ಕಪ್ಸು ನಮಗೆ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ನಿಮಗಿರುವಂಥ ಆಸಕ್ತಿನ ತೋರಿಸ್ತಾ ಇದೆ. ಹಣ ಇರ್ಬೋದು, ಆಸ್ತಿ ಪಾಸ್ತಿ ಮಾಡಬೇಕು ಅಂತ ಇರ್ಬೋದು, ಅಥವಾ ಕಾರ್ ತೊಗೊಳ್ಬೇಕು ಅಂತ ಇರ್ಬೋದು, ಮನೆ ಮಾಡಬೇಕು ಅಂತ ಇರ್ಬೋದು, ಅಥವಾ ಜಮೀನು ಖರೀದಿ ಮಾಡಬೇಕು ಅಂತ ಇರ್ಬೋದು. ಸೊ ಈ ಥರ ಬಹಳಷ್ಟು ಆಸೆಗಳು ಎಲ್ಲರಿಗೂ ಇರೋ ಥರನೇ ನಿಮಗೂ ಕೂಡ ಇದೆ. ಅದೇನು ತಪ್ಪಲ್ಲ, ಎಲ್ಲರೂ ಮಾಡ್ಬೋದು. ಎಲ್ಲರಿಗೂ ಕೂಡ ಆ ಒಂದು ಅವಕಾಶ ಇರುತ್ತೆ. ನಿಮಗೆ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಇಲ್ಲಿ ಬೇರೆ ಒಂದೇನು ತೋರಿಸ್ತಾ ಇದೆ ಅಂದರೆ ಅತಿ ಆಸೆ ಪಡಕ್ಕೆ ಹೋಗಿ ಇನ್ನೊಂದೇನೋ ಮಾಡ್ಕೋಬೇಡಿ ಅಂತ ಹೇಳಿ ಬರ್ತಾ ಇದೆ. ಕೆಲವೊಬ್ಬರು ಏನೋ ಮಾಡ್ತೀನಿ ಅಂತ ಹೇಳಿ ಬೇರೆ ಇನ್ನೇನೇನೋ ಮಾಡಿಕೊಂಡು ಸೊ ಅದರಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕೊಳ್ಳೋದು ಅಂಥ ಸಾಧ್ಯತೆಗಳು ಭಾಳ ಇದೆ. ಆ್ಯಂಡ್ ಆಲ್ಸೋ ನೀವು ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಬೇಗನೆ ಒಂದಷ್ಟು ಜನಗಳಿಂದ ಮೋಸ ಹೋಗುವಂಥದ್ದು ಅಥವಾ
ಏನೋ ಚೂಸ್ ಮಾಡ್ಕೊಳ್ಳೋಕೆ ಹೋಗಿ ಇನ್ನೇನೋ ಮಾಡ್ಕೊಳ್ಳೋ ಅಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ, ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿ. ನಿಮಗೆ ಈ ಕ್ಷಣದಲ್ಲಿ ಏನು ಅವಶ್ಯಕತೆ ಇದೆ, ಏನು ಮಾಡಬೇಕಾಗಿದೆ, ಯಾವುದು ಕಡೆ ಹೋಗಿದ್ರೆ ನಿಮಗೆ ಲೈಕ್ ಇದು ಮಾಡಿದ್ರೆ ಸರಿಯಪ್ಪ, ನಾನು ಕರೆಕ್ಟಾಗಿರುವಂಥ ದಾರಿಯಲ್ಲಿದ್ದೀನಿ, ನಾನು ಮಾರಲಿ ರೈಟ್ ಆಗಿದ್ದೀನಿ ಅಂತ ಅನಿಸಿದ್ರೆ ಅದನ್ನು ಮಾತ್ರ ಮಾಡಿ. ಅವಶ್ಯಕತೆಗಿಂತ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎಸ್, ನೀವು ಮಾಡಬೇಕು ಆಸ್ತಿ, ಹಾಗಾದರೆ ನಾನು ಆಸ್ತಿ ಪಾಸ್ತಿ ಮಾಡೋದು ತಪ್ಪ ಅಂತ ಕೇಳ್ಬೋದು, ನೀವು ಮಾಡ್ಬೋದು. ಬಟ್ ಅದಕ್ಕೆ ಅಂತ ಹೇಳಿ ನೀವು ಬೇರೆ ಅಡ್ಡದಾರಿಗಳು ಅಥವಾ ಬೇರೆ ಏನೋ ಹಿಡಿಯೋದು ನೀವು ನಂಬಿರುವಂಥ ದೇವರಿಗೆ ಇಷ್ಟ ಆಗಲ್ಲ. ಓಕೆ, ಸೊ ನೀವು ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ತೀರಾ ಆಸಕ್ತಿ ವಹಿಸ್ಬಿಟ್ಟು ಅದನ್ನು ಗಳಿಸ್ಕೊಳ್ಳೇಬೇಕು ಅಂತ ಅದ್ರ ಬೆನ್ನಿಂದ ಓಡೋದಿದೆಯಲ್ಲ, ಸೊ ಅದನ್ನು ಮಾಡಬೇಡಿ. ನಿಮ್ಮ ಹಣೆ ಬರದಲ್ಲಿ ಅದು ಬರಲೇಬೇಕು ಅಂತ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಅದು ನಿಮಗೆ ಸಿಗದೆ ಯಾರಿಗೂ ಹೋಗಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಥಿಂಗ್ಸ್ಗಳನ್ನು ಚೂಸ್ ಮಾಡುವಾಗ ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಿ. ಇದು ಬೇಕಾ ಅಥವಾ ಅದು ಬೇಕಾ, ನನಗೆ ಇವಾಗ ಮನುಷ್ಯರು ಇಂಪಾರ್ಟೆಂಟಾ ಅಥವಾ ವಸ್ತುಗಳು ಇಂಪಾರ್ಟೆಂಟಾ ಅಂತ ಹೇಳಿ. ಸೊ ಈ ಥರ ನೀವು ಬುದ್ಧಿ ಓಡಿಸ್ಬಿಟ್ಟು ನಿಮ್ಮ ಸಂದರ್ಭಕ್ಕೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದೇ ಥರ ಇಲ್ಲಿ ಕೂಡ ಒಂದು ಮೆಸೇಜ್, ಸ್ಟ್ರಾಂಗ್ ಆಗಿರೋ ಮೆಸೇಜ್ ಕೂಡ ನನಗೆ ಬರ್ತಾ ಇದೆ. ಇನ್ನು 4th ಕಾರ್ಡ್ ಬಂದುಬಿಟ್ಟು 9 ಆಫ್ ಸಾರ್ಟ್ಸ್ ಬಂದಿದೆ. ಸೊ ಈ 9 ಆಫ್ ಸಾರ್ಟ್ಸ್ ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು ಒಂಥರ ನಿಮಗೆ ಏನೋ ಒಂಥರ ಭಯ ಇರ್ಬೋದು, ಆ್ಯಂಡ್ ಆಲ್ಸೋ ಸಿಟ್ಟಿರ್ಬೋದು, ಅಥವಾ ಏನೋ ಒಂಥರ ಫಿಯರ್ ಇರ್ಬೋದು, ಅಥವಾ ಕೆಲವೊಂದು ಸರಿ ಯಾರೋ ಬಂದು ಏನೋ ಮಾಡಿಬಿಡ್ತಾರೆ ಅನ್ನೋವಂಥ ತುಂಬ ಪೀಕ್ ಲೆವೆಲ್ ಭಯ ತುಂಬ ಜಾಸ್ತಿ ಜನಕ್ಕೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವಶ್ಯಕತೆಗಿಂತ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಬ್ರೈನ್ ಮೇಲೆ ತುಂಬಾ ಜಾಸ್ತಿ ಎಫರ್ಟ್ನ ಹಾಕ್ತಾ ಇದ್ದೀರಾ, ಅಥವಾ ಏನೋ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡಿಬಿಟ್ಟು ನಿಮಗೆ ನೀವು ಕಷ್ಟಗಳನ್ನು ಅಥವಾ ನಿಮ್ಮ ಹೆಲ್ತ್ ಇಶ್ಯೂಸ್ಗಳನ್ನು ತೊಗೊಂಬಂದು ಇಟ್ಕೊಳ್ತಾ ಇದ್ದೀರಾ. ತುಂಬ ಜನಕ್ಕೆ ಇಲ್ಲಿ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ, ನಿಮಗೆ ಜೀವನಕ್ಕೆ ಏನೇನು ಬೇಕು ಎಲ್ಲ ಇದೆ. ಓಕೆ, ಆಲ್ರೆಡಿ ನಿಮಗೆ ಒಳ್ಳೆ ಮನೆ ಇರ್ಬೋದು, ಒಳ್ಳೆ ಫ್ಯಾಮಿಲಿ ಇರ್ಬೋದು, ಅಥವಾ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಬೇಸಿಕಲಿ ಒಂದು ಜೀವನ ಮಾಡೋದಕ್ಕೆ ಏನೇನು ಬೇಕು ಅಗತ್ಯಕ್ಕಿಂತ ಜಾಸ್ತಿನೇ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಎಲ್ಲ ಕಂಫರ್ಟೇಬಲ್ ಇದ್ದರೂ ಕೂಡ ಅಟ್ ದ ಸೇಮ್ ಟೈಮ್ ನೀವು ಯಾಕೋ ಒಂಥರ ಎಲ್ಲ ಇದೆ ಬಟ್ ಏನೂ ಇಲ್ಲ ಥರ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳಿ ಕೊರಗ್ತಾ ಇರೋದು, ಚಿಂತೆ ಮಾಡ್ತಿರೋದು, ಅಳ್ತಾ ಇರೋದು, ಭಯ ಪಡ್ತಿರೋದು, ಓವರಾಗಿ ಬ್ರೈನ್ಗೆ ಹಿಂಸೆ ಮಾಡ್ತಾ ಇರೋದು, ಅಥವಾ ಒಂಥರ ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ತಾರೆ ಗೊತ್ತಾ. ಒಂದು ಕ್ಷಣದಲ್ಲಿ 1 ಅಥವಾ 2 ಯೋಚನೆಗಳನ್ನು ನಾವು ವರೀಸ್ಗಳನ್ನು, ಚಿಂತೆಗಳನ್ನು ಬ್ರೈನ್ ಮೇಲೆ ಹಾಕ್ಬೋದು, ಅಥವಾ ಮನಸ್ಸಿನ ಮೇಲೆ ನಾವು ಹಾಕ್ಬೋದು. ಒಂದೇ ಸರಿ ನೀವು 10-15 ಚಿಂತೆಗಳು, ಅಗತ್ಯಕ್ಕಿಂತ ಜಾಸ್ತಿ ಚಿಂತೆಗಳನ್ನು ನೀವು ಒಂದೇ ಸರಿ ಅದ್ರ ಮೇಲೆ ಏರಕ್ಕೆ ಹೋದರೆ ನಮ್ಮ ಮೇಲೆ ಹೇಗೆ ನಾವು ಒಂದು 10 kg 20 kgಗಿಂತ ಮೇಲೆ ನಾವು ಹೊರಕ್ಕಾಗಲ್ಲ, ತುಂಬ ಕಷ್ಟಪಡ್ತೀವಿ, ಎಳೆದಾಡ್ತೀವಿ, ಅಯ್ಯೋ ಏನಪ್ಪ ಇಷ್ಟೊಂದು ವೆಯ್ಟ್ ಇದೆ ಅಂತ ಹೇಳಿ. ಸೊ ಅದೇ ಥರ ನಿಮ್ಮ ಮೆದುಳು ಅಷ್ಟೇ, ನಿಮ್ಮ ಬ್ರೈನು ಅಷ್ಟೇ. ಅಗತ್ಯಕ್ಕಿಂತ ಜಾಸ್ತಿ ನೀವು ಅದ್ರ ಮೇಲೆ ಹೊರೆಗಳನ್ನಿರ್ಬೋದು, ಚಿಂತೆಗಳನ್ನಿರ್ಬೋದು, ನೋವುಗಳನ್ನಿರ್ಬೋದು ಓಡಿಸೋದಕ್ಕಾಗಲ್ಲ. ಸೊ ಅದು ಕೂಡ ಎಲ್ಲೋ ಒಂದು ಕಡೆ ತುಂಬಾ ಹಿಂಸೆ ಮಾಡ್ಕೊಳ್ತಾ ಇರತ್ತೆ, ಏನಪ್ಪ ಹಿಂಗೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಅಟ್ ಪ್ರೆಸೆಂಟ್ ನೀವು ಅದನ್ನೇ ಮಾಡ್ತಾ ಇರೋದು. ಅಟ್ ಪ್ರೆಸೆಂಟ್ ನೀವು ತುಂಬಾ ಒಂಥರ ಪೀಕ್ ಲೆವೆಲಲ್ಲಿ ಯೋಚನೆ ಮಾಡ್ತಿರೋದು, ಪೀಕ್ ಲೆವೆಲಲ್ಲಿ ವರಿ ಮಾಡ್ತಿರೋದು, ತುಂಬ ಭಯ ಪಡ್ತಿರೋ ಅಂಥದ್ದು. ಕೆಲವೊಬ್ರಿಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಿಲ್ಲ ಅನಿಸುತ್ತೆ, ಕೆಲವೊಬ್ರಿಗೆ ಕೆಟ್ಟ ಕನಸುಗಳು. ನೀವಾಗೇ ನಿಮ್ಮ ಆರೋಗ್ಯ ಸಮಸ್ಯೆನ ಹಾಳು ಮಾಡ್ಕೊಳ್ತಾ ಇದ್ದೀರಾ, ನೀವಾಗೇ ನಿಮ್ಮ ಮೆಂಟಲ್ ಹೆಲ್ತ್ ಇಶ್ಯೂಸನ್ನು ಲೈಕ್ ಮೆಂಟಲ್ ಹೆಲ್ತ್ ಅಂತ ಇರುತ್ತಲ್ಲ ಎಲ್ಲರಿಗೂ, ಸೊ ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಬ್ರೈನ್ ಮೇಲೆ ನೀವು ಓವರಾಗಿ ಕೆಲಸ ಮಾಡೋದಕ್ಕೆ ಒತ್ತಡನ ಏರ್ತಾ ಇದ್ದೀರಾ. ಇದು ಯಾವುದು ಸರಿಯಲ್ಲ. ಮೇ ಬಿ ಇದು ಇವಾಗೆಲ್ಲ ನಿಮಗೆ ಓಕೆ ಏನು ಬಿಡು ಅಂತ ಅನ್ನಿಸ್ಬೋದು, ಬಟ್ ಹೋಗ್ತಾ ಇದೊಂದು ಸಮಸ್ಯೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಬಿ ಅವೇರ್ ಆಫ್ ಇಟ್. ಇದರ ಕಡೆ ಗಮನ ಇರಲಿ. ಆ್ಯಂಡ್ ನಂಬರ್ 9 ಇಸ್ ಡೈನಮಿಕ್ ನಂಬರ್. ನಿಮಗೆ ಗೊತ್ತೇ ಇದೆ, ಮಾಡಿದ್ರೆ ತುಂಬ ಜಾಸ್ತಿ ಮಾಡಿಬಿಡೋದು, ಮಾಡಿಲ್ಲ ಅಂದರೆ ಮಾಡೇ ಇಲ್ಲ, ಆ ಥರ ಕೂಡ ಎನರ್ಜಿ ಕೆಲವೊಂದು ಸರಿ ಆಗ್ಬೋದು ನಿಮಗೆ, ಅಪ್ಸ್ ಆ್ಯಂಡ್ ಡೌನ್ಸ್ ಥರ. ಬಟ್ ಇದನ್ನು ನೀವು ಓವರ್ ಪ್ರಾಡಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಓವರ್ ಪ್ರಾಡಕ್ಟಿವ್ ಥರ ಮಾಡೋಕ್ಕೆ ಹೋಗ್ದಲೆ ಆರಾಮಾಗಿ ಬ್ಯಾಲೆನ್ಸ್ಡಾಗಿ ತೊಗೊಂಡೋಗಿ. ಓಕೆ, ಇನ್ನು ಲಾಸ್ಟಲ್ಲಿ ನಮಗೆ ಏಸ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ಜಾಸ್ತಿ ಚಿಂತೆ ಮಾಡಬೇಡಿ. ಲಾಸ್ಟಲ್ಲಿ ನನಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ನ ನೀವು ನಂಬಿರೋವಂಥ ಅಮ್ಮನವರು ನಮಗೆ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಆಪರ್ಚುನಿಟೀಸ್ ಇರ್ಬೋದು, ತುಂಬ ಒಳ್ಳೆಯ ಹೊಸ ಬಿಗಿನಿಂಗ್ಸ್ ಆಗಿರ್ಬೋದು, ಆ್ಯಂಡ್
ಒಳ್ಳೆ ಲೈಫ್ ಆಗಿರ್ಬೋದು ಅಥವಾ ಒಳ್ಳೆ ಒಳ್ಳೆ ಐಡಿಯಾಸ್ ಆಗಿರ್ಬೋದು, ಏನೋ ಒಂಥರ ಪಾಸಿಟಿವ್ ಕಾರ್ಡ್ ಇದು, ಒಂಥರ ಆಶೀರ್ವಾದದ ಕಾರ್ಡ್ ಆಗಿರ್ಬೋದು ಇದು. ಆ್ಯಂಡ್ ಬ್ಲೆಸ್ಸಿಂಗ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕಾರ್ಡ್ ಇದು. ಸೊ ದೇವ್ರ ಕಡೆಯಿಂದ ನಿಮಗೆ ಸ್ಪಿರಿಚುಲಿ ಬ್ಲೆಸ್ಸಿಂಗ್ಸ್ ಇದೆ. ನೀವು ಯಾವುದ್ರ ಬಗ್ಗೆನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನೀವೇನು ಕೈ ಇಟ್ಟರು ಅದನ್ನು ಪಾಸಿಬಿಲಿಟಿಗೆ ಕನ್ವರ್ಟ್ ಮಾಡುವಂಥ ಎನರ್ಜಿ ನಿಮಗಿದೆ. ಸೊ ಆ ಶಕ್ತಿ ನಿಮಗೆ ದೇವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಿಂಗೆಲ್ಲ ಇದ್ದಾಗ ನೀವು ಇಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಸಸ್ ಅಂತೂ ನಿಮ್ಮ ಕಡೆ ಇದೆ. ನೀವು ಏನೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಎಫರ್ಟ್ಸ್ನ ಹಾಕ್ತಿದ್ದೀರಾ, ಅದು ನಿಮಗೆ ಮನಿ ರೂಪದಲ್ಲಿ ಇರ್ಬೋದು ಅಥವಾ ಸಕ್ಸಸ್ ರೂಪದಲ್ಲಿ ಅದು ಬಂದೇ ಬರುತ್ತೆ. ನೀವು ಅದನ್ನು ಎಂಜಾಯ್ ಕೂಡ ಮಾಡ್ತೀರಾ. ಓಕೆ, ನಿಮ್ಮ ಹತ್ರ ತುಂಬ ಐಡಿಯಾಸ್ ಇದೆ, ತುಂಬ ಯೂನಿಕ್ ಆಗಿರೋವಂಥ ಐಡಿಯಾಸ್ ಇದೆ. ಅಟ್ ದ ಸೇಮ್ ಟೈಮ್ ತುಂಬ ಕ್ರಿಯೇಟಿವ್ ಆಗಿದ್ದೀರಾ. ನೀವು ರಿಸ್ಕ್ನ ತೊಗೊಳೋದಕ್ಕೆ ರೆಡಿ ಇದ್ದೀರಾ. ಆ್ಯಂಡ್ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಹೆಲ್ತ್ ಕೂಡ ಇಂಪ್ರೂವ್ ಆಗೋವಂಥದ್ದಿದೆ. ತುಂಬ ಪಾಸಿಬಿಲಿಟೀಸ್ ಇದೆ ನಿಮಗೆ ಮುಂಬರುವ ದಿನಗಳಲ್ಲಿ. ಓಕೆನಾ? ಸೊ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸ್ಪೆಷಲಿ ಲಾಸ್ಟ್ ಕಾರ್ಡಲ್ಲಿ ಸ್ಪಿರಿಚುವಲ್ ಒಂದು ಪ್ರೊಟೆಕ್ಷನ್ ತುಂಬ ಜಾಸ್ತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಆ ಪ್ರೊಟೆಕ್ಷನ್ ಇದ್ದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ವರಿ ಮಾಡಿದ್ರು ನಿಮಗೆ ವೇಸ್ಟೇ. ತುಂಬ ಜನ ಇಲ್ಲಿ ಸಿಂಹ ರಾಶಿಯವರಾಗಿರ್ಬೋದು, ಮೇಷರಾಶಿಯವರು, ಧನಸ್ಸು ರಾಶಿಯವರು ಈ ಪ್ರೆಸೆನ್ಸ್ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಹೋಪ್ಫುಲಿ ಲೈಕ್ ಇಟ್ಸ್ ಎ ಬ್ಲೆಸ್ಸಿಂಗ್ ಕಾರ್ಡ್ ಆಗಿರುತ್ತೆ. ನೀವು ಇದನ್ನು ಕ್ಲೈಮ್ ಮಾಡ್ಕೋತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇದೊಂದು ನೀವೊಂಥರ ಡ್ರೀಮ್ ಕಮ್ ಟ್ರೂ ಅಂತ, ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಥರ ಕಾರ್ಡ್ ಇದು. ನಿಜವಾಗ್ಲೂ ಬ್ಲೆಸ್ಸಿಂಗ್ಸ್ ತುಂಬಾ ಜಾಸ್ತಿ ಇದೆ. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಒಂದು ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲಿಬೇಕು, ರೇಖಿ ಕಲಿಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇದೇ ಥರ ಒಂದೊಳ್ಳೆ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಮತ್ತು ಯಾರಿಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಒಂದು ನಾರ್ಮಲ್ ರೀಡಿಂಗ್ ಥರ ಇದನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.